ಸ್ಕೋರ್ ಮಾಡ್ಬೋದು. ಕ್ವಶನ್ ನಂಬರ್ 1, ಇಫ್ determine 2x plus 1 minus 5x 1 3 is equal to 0, then find the x value ಕಂಡುಹಿಡಿಯಬೇಕಾಗುತ್ತೆ. ಸೊ ಈ ಕ್ವಶನ್ಸ್ DCT 2015 ನಲ್ಲಿ ಕೇಳಿರೋ ಕ್ವಶನ್ಸ್. ಇಲ್ಲಿ 4 ಆಪ್ಷನ್ಸ್ ಇದೆ, ಯಾವುದು ಕರೆಕ್ಟ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಡಿಟರ್ಮೆಂಟ್ ಕಂಡುಹಿಡ್ಕೊಳ್ಳೋಣ. ಸೊ ಇಲ್ಲಿ ಏನಿದೆ ಅದನ್ನ ಹಾಗೆ ಬರ್ಕೊಂಡಿದೀವಿ. ಸೊ ಫಸ್ಟ್ ನಾವು ಡಿಟರ್ಮೆಂಟ್ ಕಂಡುಹಿಡಿಯಬೇಕಂದ್ರೆ, ಸೊ ಡಿಟರ್ಮೆಂಟ್ ಇಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಮೈನಸ್ ದ ಪ್ರಾಡಕ್ಟ್ ಆಫ್ ರಿಮೈನ್ ಎಲಿಮೆಂಟ್ಸ್. ಸೊ ಫಸ್ಟ್ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡೋಣ. ನೋಡಿ ಇಲ್ಲಿ ನೋಡ್ಕೊಳ್ಳಿ, 3 into 2x plus 1 ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ 3 into 2x plus 1, ಓಕೆ, ಮೈನಸ್ ಅಗೇನ್ ಇಲ್ಲಿ 1 into minus 5x ಅದು ಮಲ್ಟಿಪ್ಲೈ ಮಾಡಿದಾಗ ಅಗೇನ್ ಏನಾಗುತ್ತೆ, minus 5x ಆಗುತ್ತೆ, ಇಸ್ ಈಕ್ವಲ್ ಟು 0. ಈ ಸ್ಟೆಪ್ ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂತ ಬನ್ನಿ. 3 into 2x ಎಷ್ಟಾಗುತ್ತೆ, ಸೊ ದಟ್ ಈಸ್ 6x ಪ್ಲಸ್ ಇದೆ ಪ್ಲಸ್ 3 into 1 ದಟ್ ಈಸ್ 3. ಅಗೇನ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ನೆಕ್ಸ್ಟ್ 5x ಇಸ್ ಈಕ್ವಲ್ ಟು 0. ಈ ಸ್ಟೆಪ್ ಓಕೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, 6x ಪ್ಲಸ್ 5x ಎಷ್ಟಾಗುತ್ತೆ, 11x ಆಗುತ್ತೆ, ಪ್ಲಸ್ 3 ಇಸ್ ಈಕ್ವಲ್ ಟು 0. ಈ ಸ್ಟೆಪ್ ಓಕೆ. ನೆಕ್ಸ್ಟ್ ನೋಡ್ಕೊಳ್ಳಿ, 11x ಹಾಗೆ ಬರ್ಕೊಳ್ಳಿ. ಸೊ ಪ್ಲಸ್ 3 ಈ ಕಡೆ ಬಂತು ಅಂದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ 3 ಆಗುತ್ತೆ. ಹಾಗಾದ್ರೆ ನಮ್ಗೆ ಎಕ್ಸ್ ನಮ್ಗೆ ಬರೀ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀವಿ, ಎಕ್ಸ್ ಈಕ್ವಲ್ ಟು 3 ಮೈನಸ್ 3 ಅಲ್ಲೇ ಇರಲಿ. ಓಕೆ, 11 ಇದೆಯಲ್ಲ, ನಾ ಈ ಕಡೆ ತಗೊಂಡ್ಬರ್ತೀನಿ, ಕೆಳಗೆ ಬರುತ್ತೆ. ಸೊ ದಟ್ ಈಸ್ ಮೈನಸ್ 3 ಡಿವೈಡೆಡ್ ಬೈ 11. ಸೊ ಈ ಕ್ವಶನ್ಸ್ಗೆ ಮೈನಸ್ 3 ಡಿವೈಡೆಡ್ ಬೈ 11. ಸೊ ಎಷ್ಟನೇ ಆಪ್ಷನ್ಸ್ ನೋಡ್ಕೊಳ್ಳಿ, ಆಪ್ಷನ್ ಸೆಕೆಂಡ್ ಮೈನಸ್ 3 divided by 11. So answer is answer second. Question number 2, for the simultaneous linear equations 2x plus y plus z is equal to 1, x plus y plus 2z is equal to 0, and 3x plus 2y minus z is equal to 2. Then the value of delta x is, 4 ಆಪ್ಷನ್ಸ್ ಇದೆ. ಸೊ ಯಾವುದು ಕನ್ನಡಿ, ಇದು DCT 2015 ಕೇಳಿರೋ ಕ್ವಶನ್ಸ್. ಫಸ್ಟ್ ಏನ್ ಮಾಡ್ಕೊಳ್ಳ, ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ಏನ್ ಗಿವನ್ ಕೊಟ್ಟಿದ್ದಾರೆ ಅದು 3 ಈಕ್ವೇಶನ್ ಫಸ್ಟ್ ಬರ್ಕೊಳ್ಳಿ. ಓಕೆ, ಇದರಲ್ಲಿ ನಾವು ಡೆಲ್ಟಾ ಎಕ್ಸ್ ಕಂಡುಹಿಡಬೇಕು. ಸೊ ಡೆಲ್ಟಾ ಎಕ್ಸ್ ಕಂಡುಹಿಡಬೇಕಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಆ ಡೆಲ್ಟಾ ಎಕ್ಸ್ ಕಂಡುಹಿಡಬೇಕಾದ್ರೆ ಡಿಟರ್ಮೆಂಟ್ ಕಂಡುಹಿಡಬೇಕು. ಸೊ ಯಾವ ರೀತಿ ತಗೊಳ್ಳೋದಂದ್ರೆ, ಫಸ್ಟ್ ಈ 3 ಈಕ್ವೇಶನ್ ಬರ್ಕೊಂಡಿರ್ತೀವಲ್ಲ, ಎಕ್ಸ್ ವೈ ಝೆಡ್ ಈ 3 ಈಕ್ವೇಶನ್ ಕೋ ಎಫಿಷಿಯಂಟ್ ನ ಬರ್ಕೊಳ್ಬೇಕು. ಕೋ ಎಫಿಷಿಯಂಟ್ ಅಂದ್ರೆ ಇಸ್ ನಥಿಂಗ್ ಬಟ್, ನೋಡಿ ಎಕ್ಸ್ ದ ಕೋಎಫಿಷಿಯಂಟ್ 2, ವೈ ದ ಕೋಎಫಿಷಿಯಂಟ್ 1, ಝೆಡ್ ದ ಕೋಎಫಿಷಿಯಂಟ್ 1. ಸೊ ಈ ರೀತಿ ನಾವು ಬರ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅವ್ರು ಕೇಳ್ತಿರೋದು ಡೆಲ್ಟಾ ಅಲ್ಲ, ಅದು ಮೈನ್ ಇಂಪಾರ್ಟೆಂಟ್. ಓಕೆ, ಯಾವ್ದು ಕೇಳ್ತಾ ಇದಾರೆ, ಡೆಲ್ಟಾ ಎಕ್ಸ್ ಕೇಳ್ತಾ ಇದಾರೆ. ಸೊ ಯಾವಾಗ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಎಕ್ಸ್ ಕೋಎಫಿಷಿಯಂಟ್ ಇದೆಯಲ್ಲ ಅದನ್ನ ತೆಗೆದ್ಬಿಟ್ಟು ಇಲ್ಲಿರೋ ಕಾನ್ಸ್ಟೆಂಟ್ ಇದೆಯಲ್ಲ ಫಸ್ಟ್ ನಾವು ಈ ಒಂದು ವ್ಯಾಲ್ಯೂನ ಹಾಕಬೇಕು. ನೋಡ್ಕೊಳ್ಳಿ, ಸೊ ಈಗ ಏನ್ ಮಾಡ್ತೀವಿ, ಎಕ್ಸ್ ಡೆಲ್ಟಾ ಎಕ್ಸ್ ಕಂಡುಹಿಡ್ಬೇಕಾದ್ರೆ ಫಸ್ಟ್ 1 0 ಕಾನ್ಸ್ಟೆಂಟ್ ಹಾಕೊಳ್ಳಿ. ನೆಕ್ಸ್ಟ್ ವೈ ದ ಕೋಎಫಿಷಿಯಂಟ್ ಬರ್ಕೊಳ್ಳಿ. ನೋಡಿ ವೈ ದ ಕೋಎಫಿಷಿಯಂಟ್ ಫಸ್ಟ್ ಈಕ್ವೇಶನ್ 1, ಸೆಕೆಂಡ್ ಈಕ್ವೇಶನ್ ಏನು 1, ಮೂರನೇ ಈಕ್ವೇಶನ್ ಏನು 2. ಕ್ಲಿಯರ್? ಅದೇ ರೀತಿ ಝೆಡ್ ಕೋಎಫಿಷಿಯಂಟ್ ಏನು 1. ಓಕೆ, ನೆಕ್ಸ್ಟ್ ಎರಡನೇ ಈಕ್ವೇಶನ್ 2, ಮೂರನೇ ಈಕ್ವೇಶನ್ ದಟ್ ಈಸ್ -1. ಈ ಸ್ಟೆಪ್ ಓಕೆ, ಈ ಸ್ಟೆಪ್ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಕೊಳ್ತಾ ಹೋಗ್ತೀರಾ, ಸೊ ಈ ಫಸ್ಟ್ ಇದಾದ್ಮೇಲೆ ಸೈನ್ ಹಾಕೊಳ್ಳಿ ಇಲ್ಲಿ. ಓಕೆ, ಪ್ಲಸ್ ಮೈನಸ್ ಪ್ಲಸ್. ಈಗ ನೀವು ಸಾಲ್ವ್ ಮಾಡ್ತಾ ಹೋಗಿ ಸ್ಟೆಪ್ ವೈಸ್. ನೋಡಿ ಸ್ಟೆಪ್ ವೈಸ್ ನೀಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಕೊಳ್ತೀರಾ, ಫಸ್ಟ್ ಈ ಎಲಿಮೆಂಟ್ ನಾನು ತಗೊಳ್ತಾ ಇದ್ದೀನಿ. ಓಕೆ, +1. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ಈ ಎಲಿಮೆಂಟ್ ತಗೋಬೇಕಾದ್ರೆ ಏನ್ ಮಾಡ್ಕೊಳ್ತೀವಿ, ಫಸ್ಟ್ ರೋ, ಓಕೆ, ಫಸ್ಟ್ ಕಾಲಮ್ ಮತ್ತೆ ಫಸ್ಟ್ ರೋ ಎರಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಉಳಿದಿರೋ ಎಲಿಮೆಂಟ್ ನ ಬರ್ಕೊಳ್ಳಿ. ನೋಡಿ ಈ ರೀತಿ ಆದ್ಮೇಲೆ ನಮ್ಗೆ ಎಷ್ಟು ಏನ್ ಉಳಿಯುತ್ತೆ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಏನು 1 2 2 -1, 1 2 2 -1. ಓಕೆ, ನೆಕ್ಸ್ಟ್ ಮೈನಸ್ ಇದೆ 1, ಸೊ -1 ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಅದೇ ಎಲಿಮೆಂಟ್ ಇರೋ ರೋ ಮತ್ತೆ ಆ ಎಲಿಮೆಂಟ್ ಇರೋ ಕಾಲಮ್ ಎರಡನ್ನೂ ಕ್ಲೋಸ್ ಮಾಡಿದಾಗ ಉಳಿದ ಎಲಿಮೆಂಟ್ ನ ಬರ್ಕೊಳ್ಳಿ. ದಟ್ ಈಸ್ 0 2 2 -1, 0 2 2 -1. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಲಾಸ್ಟ್ ಎಲಿಮೆಂಟ್ ನೋಡಿ +1 ಇದೆ ಅಲ್ವಾ. ಸೊ ಈ ರೋ, ಸೊ ಈ ಎಲಿಮೆಂಟ್ ಇರುವ ರೋ ಮತ್ತೆ ಕಾಲಮ್ ಎರಡನ್ನೂ ಕ್ಲೋಸ್ ಮಾಡಿ. ಸೊ ಉಳಿದ ಎಲಿಮೆಂಟ್ ಏನಿದೆ ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ಓಕೆ, 0 1 2 2 ಇಷ್ಟು ಸ್ಟೆಪ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ.
ಸೊ 1 ಹಾಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಫಸ್ಟ್ ಸೈನ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಜಸ್ಟ್ ಒನ್ ಸೈನ್ ಮಿಸ್ ಆಯ್ತು ಅಂದ್ರೆ ಕಂಪ್ಲೀಟ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್, 1 ಇಂಟು 1 1. ಓಕೆ, ನೆಕ್ಸ್ಟ್ ಮೈನಸ್ ಆಸ್ ಫಾರ್ಮುಲಾ ಪ್ರಕಾರ 2 ಇಂಟು 2 4. ನೆಕ್ಸ್ಟ್ ಮೈನಸ್ 1. ಸೊ ಅಗೈನ್ 0 ಇಂಟು ಮೈನಸ್ 1 ಏನಾಗುತ್ತೆ 0 ಆಗುತ್ತೆ. ಮೈನಸ್ 2 ಇಂಟು 2 4 ಆಗುತ್ತೆ. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಪ್ಲಸ್ 1. ನೆಕ್ಸ್ಟ್ ನೋಡ್ಕೊಳ್ಳಿ 2 ಇಂಟು 0 0 ಮೈನಸ್ 2 ಇಂಟು 1 2. ಈ ಸ್ಟೆಪ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ 1. ನೆಕ್ಸ್ಟ್ ಮೈನಸ್ 1 ಮೈನಸ್ 4 ಏನಾಗುತ್ತೆ, ದಟ್ ಈಸ್ ಮೈನಸ್ 5. ಮೈನಸ್ 1. ಈಗ 0 ಮೈನಸ್ 4 ಏನಾಗುತ್ತೆ, ದಟ್ ಈಸ್ ಮೈನಸ್ 4. ನೆಕ್ಸ್ಟ್ ನೋಡ್ಕೊಳ್ಳಿ ಪ್ಲಸ್ 1. 0 ಮೈನಸ್ 2 ಏನಾಗುತ್ತೆ, ದಟ್ ಈಸ್ ಮೈನಸ್ 2. ಈ ಸ್ಟೆಪ್ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಪ್ಲಸ್ ಇಂಟು ಮೈನಸ್ ಮೈನಸ್, 1 ಇಂಟು 5 5. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 ಇಂಟು 4 4 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್, 1 ಇಂಟು 2 ದಟ್ ಈಸ್ 2. ಇಷ್ಟು ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡಿ ಮೈನಸ್ 5 ಮೈನಸ್ 2 ಏನಾಗುತ್ತೆ, ಮೈನಸ್ 7 ಪ್ಲಸ್ 4. ಇದಾದ್ಮೇಲೆ ಮೈನಸ್ 7 ಪ್ಲಸ್ 4. ಸೊ ಲಾರ್ಜೆಸ್ಟ್ ನಂಬರ್ ನೆಗೆಟಿವ್ ಸೈನ್ ಇದೆ ಮೈನಸ್, ಸೊ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಕಳೀರಿ. ಸೊ ಅವಾಗ ಏನಾಗುತ್ತೆ 3 ಬರುತ್ತೆ. ಸೊ ಇದು ಡೆಲ್ಟಾ ಎಕ್ಸ್. ಏನು ನಮ್ಗೆ ಡೆಲ್ಟಾ ಎಕ್ಸ್ ಅಂತ ವ್ಯಾಲ್ಯೂ, ದಟ್ ಈಸ್ ಮೈನಸ್ 3. ಸೊ ಇದು ಯಾವ ಆಪ್ಷನ್ ಇದಕ್ಕೆ ಆನ್ಸರ್, ಆಪ್ಷನ್ ನೋಡ್ಕೊಳ್ಳಿ ಮೈನಸ್ 3 ಎಲ್ಲಿದೆ. ಸೊ ಇದು 4. ಸೊ ಆನ್ಸರ್ 4th one. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಯಾವ ಈ ಕ್ವಶನ್ DCT 2015 ಅಲ್ಲಿ ಕೇಳಿದ್ದಾರೆ. Question number 3. If A is equal to 2, 3, 5, 4, B is equal to minus 1, 7, minus 4, 1, then A plus B power transpose ಅಂತ ಇದೆ. ಸೊ ಇದು DCT 2015 ಕೇಳಿರೋ ಕ್ವಶನ್ಸ್. ಸೊ 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆಪ್ಷನ್ಸ್ ನೋಡ್ಕೊಳ್ಳಿ. ಫಸ್ಟ್ ಏನ್ ಕಂಡುಹಿಡಿಬೇಕು, A plus B ಟ್ರಾನ್ಸ್ಪೋಸ್ ನ ಕಂಡುಹಿಡಿಬೇಕು. ಹಂಗಾರೆ ನಾವೇನ್ ಮಾಡ್ಬೇಕು, ಫಸ್ಟ್ ಸೊ 2 ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, ಇವೆರಡನ್ನು ನಾವೇನ್ ಮಾಡ್ಬೇಕು, ಫಸ್ಟ್ ಆಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ A ಪ್ಲಸ್ ಬಿ ಇದೆ. ಸೊ ಫಸ್ಟ್ A ಮೆಟ್ರಿಕ್ಸ್ ನಾವು ಇಲ್ಲಿ ಬರ್ಕೊಂಡಿವಿ, B ಮೆಟ್ರಿಕ್ಸ್ ಸಹ ಇಲ್ಲಿ ಬರ್ಕೊಂಡಿವಿ. ಸೊ ಎರಡು ಮಧ್ಯೆ ಏನಿದೆ, ಪ್ಲಸ್ ಇದೆ. ಸೊ ಪ್ಲಸ್ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ಕೊಳ್ತೇವೆ, ನೆಕ್ಸ್ಟ್ ಸ್ಟೆಪ್ ಸೊ ಆಡ್ ಮಾಡ್ಕೊಳ್ಳಿ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಜೊತೆನೆ ಆಡ್ ಮಾಡ್ಬೇಕು. ನೋಡಿ 2 ಪ್ಲಸ್ ಇದೇ ಜಾಗದಲ್ಲಿ ಇದೆ ಮೈನಸ್ 1 ಇದೆ, ಅದು ಪ್ಲಸ್ ಇಂಟು ಮೈನಸ್ ಆಗುತ್ತೆ, 2 ಮೈನಸ್ 1 ಆಗುತ್ತೆ. ಓಕೆ, ನೆಕ್ಸ್ಟ್ 3 ಪ್ಲಸ್ 7, 3 ಪ್ಲಸ್ 7. ನೆಕ್ಸ್ಟ್ 5 ಪ್ಲಸ್ ಮೈನಸ್ 4, 5 ಪ್ಲಸ್ ಮೈನಸ್ ಮೈನಸ್ 4 ಆಗುತ್ತೆ. 4 ಪ್ಲಸ್ 1. ಈ ಸ್ಟೆಪ್ ಕ್ಲಿಯರ್. 4 ಪ್ಲಸ್ 1 ಇಷ್ಟ ಅರ್ಥ ಆಯ್ತಲ್ಲ. ಈಗ ನೋಡ್ಕೊಳ್ಳಿ 2 ಮೈನಸ್ 1 ದಟ್ ಈಸ್ 1. 3 ಪ್ಲಸ್ 7 ಸೊ 10 ಆಗುತ್ತೆ. ಸೊ 5 ಮೈನಸ್ 4 ದಟ್ ಈಸ್ 1. 4 ಪ್ಲಸ್ 1 ದಟ್ ಈಸ್ 5. ಸೊ ನಮಗೆ A ಪ್ಲಸ್ ಬಿ ಗೊತ್ತಾಯ್ತು. ಆದ್ರೆ ಕ್ವಶನ್ ಏನ್ ಕೇಳಿದ್ರೆ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಚೇಂಜ್ ದ ರೋಸ್ ಇಂಟು ಕಾಲಮ್. ಸೊ ಇಲ್ಲೇನಿದೆ, ರೋಸ್ ಇದನ್ನ ಕಾಲಮ್ ಆಗಿ ನಾವು ಕನ್ವರ್ಟ್ ಮಾಡೋದನ್ನೇ ಟ್ರಾನ್ಸ್ಪೋಸ್ ಅಂತ ಹೇಳ್ತೀವಿ. ನೋಡಿ ಫಸ್ಟ್ನೇ ರೋ ಏನಿದೆ 1 10. ಸೊ ಇದನ್ನ ಕಾಲಮ್ ಆಗಿ ಕನ್ವರ್ಟ್ ಮಾಡಿ, ದಟ್ ಈಸ್ 1 10 ಆಗುತ್ತೆ. ಸೆಕೆಂಡ್ ರೋ ಏನಿದೆ 1 5, ಇದು ಸೆಕೆಂಡ್ ಕಾಲಮ್ ಆಗಿ ಬರೀರಿ, ದಟ್ ಈಸ್ 1 5. ಇಷ್ಟನ್ನೇನು ಮಾಡಿದ್ರೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ, 1 1 10 5. ನೋಡಿ ಇದೆ ಫಸ್ಟ್ನೇ ಸರಿಯಾ. ಸೊ ಇದು ಫಸ್ಟ್ನೇ ಒನ್ ಇಸ್ ಆನ್ಸರ್, ಫಸ್ಟ್ನೇ ಒನ್. ಓಕೆ, question number 4. If A is equal to 1, minus 3, minus 5, 7, then find the adjoint A is. ಈ ಕ್ವಶನ್ DCT 2015 ಅಲ್ಲಿ ಕೇಳಿರೋ ಕ್ವಶನ್ಸ್. 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆಪ್ಷನ್ಸ್ ಕಂಡಿಡಿ. ಸಿಂಪಲ್, ಅಡ್ಜಾಯಿಂಟ್ A. ಓಕೆ, ಅದನ್ನ ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. A is equal to ಓಕೆ 1 minus 3 minus 5 7. ಸೊ ಇದು A. ಅವರು ಅಡ್ಜಾಯಿಂಟ್ ಕಂಡುಹಿಡಿಬೇಕು. ಸಿಂಪಲ್ ನೋಡ್ಕೊಳ್ಳಿ, ಅಡ್ಜಾಯಿಂಟ್ A ಕಂಡುಹಿಡಿಬೇಕಾದ್ರೆ ನೋಡ್ಕೊಳ್ಳಿ ಸಿಂಪಲ್, ಜಸ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆಯಲ್ಲ ಆ ಎಲಿಮೆಂಟ್ ನ ಚೇಂಜ್ ಮಾಡಿ ಅಷ್ಟೇ. ನೋಡ್ಕೊಳ್ಳಿ 1 7 ಇದೆ, ಸೊ ಈ 7 ಅಲ್ಲಿ ಕಳಿಸಿ 1 ಅನ್ನು ಇಲ್ಲಿಗೆ ತನ್ನಿ ಅಷ್ಟೇ. ಇದು ಒಂದು ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಕೊಳ್ಳಿ, ಇವೆರಡು ರಿಮೈನ್ ಎಲಿಮೆಂಟ್ಸ್ ಏನ್ ಡಯಾಗ್ನಲ್ ಇದೆಯಲ್ಲ ಆ ಎಲಿಮೆಂಟ್ಸ್, ರಿಮೈನ್ ಎಲಿಮೆಂಟ್ಸ್ ಯಾವ್ದಿದೆ, -5 -3. ಜಸ್ಟ್ ನಂಬರ್ಸ್ ಹಾಗೆ ಇರಲಿ, ಸೈನ್ ಮಾತ್ರ ಚೇಂಜ್ ಮಾಡಿ. ನೋಡಿ ಇಲ್ಲಿ -5 ಇದೆಯಾ, ಜಸ್ಟ್ 5 ಮಾಡಿ. -3 ಇದೆಯಾ, ಅದನ್ನ ಪ್ಲಸ್ ಮಾಡಿ ಅಷ್ಟೇ, ಸೈನ್ ಚೇಂಜ್ ಮಾಡಿ ಅಷ್ಟೇ. ಸೊ ಇಷ್ಟು ಮಾಡಿದ್ರೆ
ನಿಮಗೆ ಅಡ್ಜಾಯಿಂಟಿಗೆ ಕಂಡುಹಿಡಿಬಹುದು. ಸೊ ಜಸ್ಟ್ ಎಲ್ಲ ಎಲಿಮೆಂಟ್ ಕೋ ಫ್ಯಾಕ್ಟರ್ ಕಂಡುಹಿಡಿ, ನೆಕ್ಸ್ಟ್ ಸೈನ್ ಅಪ್ಲೈ ಮಾಡಿ, ಅವೆಲ್ಲ ತುಂಬಾ ಲಾಂಗ್ ಟರ್ಮ್ ಆಗುತ್ತೆ. ಇದು ಸಿಂಪಲ್ ಟ್ರಿಕ್ಸ್. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮಗೆ ಅಡ್ಜಾಯಿಂಟಿಯ ಸಿಗುತ್ತೆ. ಸೊ ಇಲ್ಲಿ ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ್ದು ಆಪ್ಷನ್ ಇದೆ? ಫೋರ್ತ್ ಒನ್ ನೋಡಿ, 7 3 5 1. ಸೊ ಹಾಗಾದ್ರೆ ನಮ್ಗೆ ಆನ್ಸರ್ ಯಾವುದು? ಫೋರ್ತ್ ಒನ್. ಸೊ ಆನ್ಸರ್ question number 5. The cofactor of 0 in A matrix is 3 minus 2 5 1 6 0 2 7 minus 4 is. ಈ ಕ್ವಶನ್ DCT 2015 ಅಲ್ಲಿ ಕೇಳಿರೋ ಕ್ವಶನ್ಸ್. ಇಲ್ಲಿ ಅವ್ರ ಕ್ವಶನ್ಸ್ ಏನ್ ಹೇಳಿದಾರೆ ಅಂತಂದ್ರೆ, ಸೊ ಇಲ್ಲಿ ಏನ್ ಕೊಟ್ಟಿರೋ ಮೆಟ್ರಿಕ್ಸ್ ಅಲ್ಲಿ ಒಂದು ಝೀರೋ, ಒಂದು ಎಲಿಮೆಂಟ್ 0 ಇದೆಯಲ್ಲ, ಅದ್ರದ್ದು ನೀವು ಕೋಫ್ಯಾಕ್ಟರ್ ನ ಕಂಡುಹಿಡಿಬೇಕು. ಸೊ ಫಸ್ಟ್ ಏನ್ ಮಾಡ್ಕೊಳ್ತೀರಾ? ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಬರ್ಕೊಂಡಿದೀವಿ. ಸೊ ಕೋಫ್ಯಾಕ್ಟರ್ 0. ಸೊ ನಾವು ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಕೊಳ್ತಾ ಇದ್ವಿ? ಸೊ ಆ ಎಲಿಮೆಂಟ್ ಇರುವ ರೋ ಮತ್ತೆ ಕಾಲಮ್ ನ ಎರಡನ್ನೂ ಕ್ಲೋಸ್ ಮಾಡಿ. ಈಗ 0 ಅಲ್ವಾ, ನಾವು 0 ಕಂಡುಹಿಡಿಬೇಕು. ಆ ಎಲಿಮೆಂಟ್ ರೋ ಕಾಲಮ್ ಎರಡನ್ನೂ ಕ್ಲೋಸ್ ಮಾಡಿದಾಗ ನಮ್ಗೆ ಬರುವಂತ ಇನ್ನು ಉಳಿದಿದ ಎಲಿಮೆಂಟ್ಸ್ ನ ಬರ್ಕೊಳ್ಳಿ. ಸೊ ಉಳಿದ ಎಲಿಮೆಂಟ್ಸ್ ಯಾವುದು? 3 minus 2 2 7. ಸರಿ ತಾನೆ? ಸೊ ಅದನ್ನ ಇಲ್ಲಿ ಬರ್ಕೊಳ್ತೀವಿ. ಈ ಸ್ಟೆಪ್ ಅರ್ಥ ಆಯ್ತಲ್ಲ? ಸೊ -2 7. ಓಕೆ, ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ನೆಕ್ಸ್ಟ್ ಈಗ ಸಿಂಪ್ಲಿಫೈ ಮಾಡಿ. ಫಸ್ಟ್ ಪ್ರಿನ್ಸಿಪಲ್ ಲೈನ್ ನ ಮಲ್ಟಿಪ್ಲೈ ಮಾಡಿ. 7 into 3 7 3 21. ಓಕೆ, ಮೈನಸ್ ಹಾಗೆ ಬರ್ಕೊಳ್ಳಿ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, ಸೈನ್ ಇಂಪಾರ್ಟೆಂಟ್. 2 into 2 4. ಸೊ ಮೈನಸ್ ಸೈನ್ ಬಂದಾಗ ಯಾವಾಗಲೂ ಬ್ರಾಕೆಟ್ ಹಾಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? 21 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ದಟ್ ಈಸ್ 4. 21 ಪ್ಲಸ್ 4 ಏನಾಗುತ್ತೆ? ದಟ್ ಈಸ್ 25 ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಸೈನ್ ಅಪ್ಲೈ ಮಾಡಿ. ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್, ಪ್ಲಸ್ ಮೈನಸ್ ಪ್ಲಸ್. ಸೊ ಇಲ್ಲಿ ನಮ್ಗೆ 0 ಎಲ್ಲಿದೆ? ಈ ಪೊಸಿಷನ್ ಇದೆ ಅಂದ್ರೆ, ಸೊ ಇಲ್ಲಿ ಮೈನಸ್ ಇದೆ. ಸೊ ಹಂಗಾರೆ ನಾವೇನ್ ಮಾಡ್ಕೊಳ್ತೀವಿ? ಇಲ್ಲಿ ಮೈನಸ್ ಪೊಸಿಷನ್ ಹಾಕೊಳ್ಳಿ, ಮೈನಸ್ ಸೈನ್. ಸೊ ಇದು ಆನ್ಸರ್ ಯಾವುದು? ಕೋಫ್ಯಾಕ್ಟರ್ 0. ಸೊ ಆನ್ಸರ್ ನೋಡ್ಕೊಳ್ಳಿ. ಆನ್ಸರ್ ಯಾವುದು ಇದಕ್ಕೆ? -25. ದಟ್ ಈಸ್ ಫಸ್ಟ್ ಆನ್ಸರ್. ಸೊ ಇದು ಈ ಕ್ವಶನ್ಸ್ ಗೆ ಆನ್ಸರ್. Question number 6. The value of determinant A is equal to 1 1 3 3 4 5 6 is. Question DCT 2016 ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆನ್ಸರ್ ನೋಡ್ಕೊಳ್ಳಿ. ಫಸ್ಟ್ ಕೊಟ್ಟಿರುವಂತ ಡಿಟರ್ಮಿನೆಂಟ್ಸ್ ಇಲ್ಲಿ ಎಲಿಮೆಂಟ್ಸ್ ಇದೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸೈನ್ ಅಪ್ಲೈ ಮಾಡಿ, ದಟ್ ಈಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಈ ಸ್ಟೆಪ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ನೆಕ್ಸ್ಟ್ ಸ್ಟೆಪ್ ಈಗ ಫಸ್ಟ್ ನೇ ಎಲಿಮೆಂಟ್ ಅಲ್ವಾ, ಸೊ ಫಸ್ಟ್ ನೇ ಎಲಿಮೆಂಟ್ ಇಲ್ಲಿ ಬರ್ಕೊಳ್ತಾ ಇದೀವಿ. ಸೊ ಆ ಎಲಿಮೆಂಟ್ ಇರೋ ಕಾಲಮ್ ನ ಕ್ಲೋಸ್ ಮಾಡಿ. ಕ್ಲಾಸ್ ಮಾಡೋದಾಯ್ತಲ್ಲ? ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ತಾ ಇದೀರಾ? ಉಳಿದ ಎಲಿಮೆಂಟ್ ನ ಬರ್ಕೊಳ್ಳಿ, ದಟ್ ಈಸ್ 3 3 5 6. ಓಕೆ, ನೆಕ್ಸ್ಟ್ ಮೈನಸ್ ಇದೆ, ಸೊ -1 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಡಿಟರ್ಮೈನ್ ಈ ಎಲಿಮೆಂಟ್ ನ ರೋ ಕಾಲಮ್ ನ ಕ್ಲೋಸ್ ಮಾಡಿ, ಉಳಿದ ಎಲಿಮೆಂಟ್ ನ ಬರ್ಕೊಳ್ಳಿ, ದಟ್ ಈಸ್ 3 3 4 6. ಈ ಸ್ಟೆಪ್. ಓಕೆ, ನೆಕ್ಸ್ಟ್ +1 ಇದೆ, ಸೊ +1 ಹಾಗೆ ಬರ್ಕೊಳ್ಳಿ. ಅದೇ ಎಲಿಮೆಂಟ್ ರೋ ಕಾಲಮ್ ನ ಕ್ಲೋಸ್ ಮಾಡಿ, ಉಳಿದ ಎಲಿಮೆಂಟ್ 3 3 4 5. ಈ ಸ್ಟೆಪ್ ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 1 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಡಿಟರ್ಮಿನೆಂಟ್, ಸೊ ಪ್ರಿನ್ಸಿಪಲ್ ಲೈನ್ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ದೆನ್ ಮೈನಸ್ ಪ್ರಾಡಕ್ಟ್ ಆಫ್ ರಿಮೈನ್ ಎಲಿಮೆಂಟ್ಸ್, ದಟ್ ಈಸ್ 6 into 3 ಎಷ್ಟು? 6 3 18. ಸೊ ಮೈನಸ್ 5 3 15. ನೆಕ್ಸ್ಟ್ -1 6 3 18 ಮೈನಸ್ 4 3 12 ಪ್ಲಸ್ 1. ಸೊ 5 3 15 ಮೈನಸ್ 4 3 12. ಓಕೆ, ಈ ಸ್ಟೆಪ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ 1. ಸೊ 18 minus 15 that is 3 minus 1. Next 18 minus 12 that is 6 plus 1. So 15 minus 12 that is 3. ಇಷ್ಟ ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ? 1 into 3 that is 3 minus 1 ನೋಡಿ, -1 into 6 that is -6 plus 1 into 3 that is +3. ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಇಲ್ಲಿ +6 +3 ಏನಾಗುತ್ತೆ? +6. ನೆಕ್ಸ್ಟ್ -6 +6 -6 ಏನಾಗುತ್ತೆ? ದಟ್ ಈಸ್ 0. ಸೊ ಇಲ್ಲಿ ನಮ್ಗೆ 0 ಎಷ್ಟನೇ ಆಪ್ಷನ್ಸ್? ಆಪ್ಷನ್ ಡಿ. ಸೊ ಆನ್ಸರ್ ಆಪ್ಷನ್ ಡಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು? DCT 2016 ಕೇಳಿರೋ ಕ್ವಶನ್.
Question number 7. The value of x by Cramer's rules in 3x plus 2y is equal to 4 and x minus 2y is equal to 8 is. So ಈ ಕ್ವಶನ್ DCT 2016 ಕೇಳಿರೋ ಕ್ವಶನ್ಸ್. ಸೊ 4 ಆಪ್ಷನ್ಸ್ ಇದೆ. ಸೊ ಕರೆಕ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನ್ ಕೊಟ್ಟಿದ್ರೆ ಫಸ್ಟ್ ಬರ್ಕೊಳ್ಳಿ. 2 ಈಕ್ವೇಶನ್ಸ್ ಕೊಟ್ಟಿದ್ರೆ ಅದನ್ನ ಈಕ್ವೇಶನ್ ಬರ್ಕೊಳ್ಳಿ. ಇದನ್ನ ಬರ್ಕೊಂಡ್ಮೇಲೆ ನಾವೇನ್ ಕಂಡುಹಿಡಿಬೇಕು, ಫಸ್ಟ್ ಕ್ವಶನ್ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ಓಕೆ, ಸೊ ವ್ಯಾಲ್ಯೂ ಎಕ್ಸ್ ಕಂಡುಹಿಡಿಬೇಕು. ಸೊ ಎಕ್ಸ್ ನ ಕಂಡುಹಿಡಿಬೇಕು ಅಂತಂದ್ರೆ ಎಕ್ಸ್ ಫಾರ್ಮುಲಾ ಏನು, Cramer's as per Cramer's rule ಪ್ರಕಾರ delta x divided by delta. ಸೊ ಆಗ ನಾವು ಫಸ್ಟ್ ಡೆಲ್ಟಾ ಕಂಡುಹಿಡಿ, ಆಮೇಲೆ ಡೆಲ್ಟಾ ಎಕ್ಸ್ ಕಂಡುಹಿಡಿ. ಸೊ ಡೆಲ್ಟಾ ಕಂಡುಹಿಡಿಬೇಕಾದ್ರೆ ಫಸ್ಟ್ ನಾವು ಏನ್ ಮಾಡ್ತೀವಿ, ಫಸ್ಟ್ ಈಕ್ವೇಶನ್ ಸೆಕೆಂಡ್ ಈಕ್ವೇಶನ್ ಎರಡು ಎಕ್ಸ್ ವೈ ಕೋಶನ್ ಫಸ್ಟ್ ಬರ್ಕೊಳ್ಳಿ. ನೋಡಿ, ಫಸ್ಟ್ ಈಕ್ವೇಶನ್ ಎಕ್ಸ್ ವೈ ಕೋಶನ್, ಎಕ್ಸ್ ಕೋಶನ್ 3, ವೈ ಕೋಶನ್ ಏನು 2. ಅದೇ ರೀತಿ ಸೆಕೆಂಡ್ ಈಕ್ವೇಶನ್ ಎಕ್ಸ್ ಕೋಶನ್ ಏನು 1, ಅದನ್ನ ಬರ್ಕೊಳ್ಳಿ. ವೈ ಕೋಶನ್ ಏನು -2. ಇಷ್ಟು ಕ್ಲಿಯರ್. ಇದಾದ್ಮೇಲೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್, ಸೈನ್ ಇಂಪಾರ್ಟೆಂಟ್. 3 into 2 6. ಓಕೆ, ನೆಕ್ಸ್ಟ್ ಮೈನಸ್ ಆಸ್ ಪರ್ ಫಾರ್ಮುಲಾ 1 into 2 that is 2. ಈಗ ನೋಡ್ಕೊಳ್ಳಿ, -6 -2 that is -8. ನಮ್ಗೆ ಡೆಲ್ಟಾ ಸಿಕ್ತು. ಈಗ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು, ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಾದ್ರೆ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅದನ್ನ ತೆಗ್ದು ಈ ಕಾನ್ಸ್ಟೆಂಟ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, 3 1 ಎಕ್ಸ್ ಕೋಎಫಿಷಿಯಂಟ್ ತಾನೆ, ರಿವ್ಯೂ ಮಾಡಿ ಕಾನ್ಸ್ಟೆಂಟ್ ಅಪ್ಲೈ ಮಾಡಿ. 4 8 ಯಾವಾಗ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಾದ್ರೆ, ಇನ್ಸ್ಟೆಡ್ ಆಫ್ ವೈ ಕಂಡುಹಿಡಿಬೇಕಾದ್ರೆ ವೈ ತೆಗ್ದು ಕಾನ್ಸ್ಟೆಂಟ್ ಆಗಿ, ಸಿಂಪಲ್. ಸೊ ಇಲ್ಲಿ ನಾವು ಡೆಲ್ಟಾ ಎಕ್ಸ್ ಕಂಡುಹಿಡಿದ್ರೆ ಎಕ್ಸ್ ಕೋಎಫಿಷಿಯಂಟ್ ಆಗಿ ಕಾನ್ಸ್ಟೆಂಟ್ ಆಗಿದ್ವಿ 4 8. ನೆಕ್ಸ್ಟ್ ರಿಮೈನ್ ವೈ ಕೋಎಫಿಷಿಯಂಟ್ ಹಾಗೆ ಬರ್ಕೊಳ್ಳಿ 2 -2. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ, ಫಸ್ಟ್ ಪ್ರಿನ್ಸಿಪಲ್ ಡಯಾಗೋನಲ್ ಮೈನಸ್ ಪ್ರೊಡಕ್ಟ್ ಮಾಡ್ಕೊಳ್ಳಿ, ಮೈನಸ್ ರಿಮೈನ್ ಎಲಿಮೆಂಟ್ಸ್ ಪ್ರೊಡಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 4 into 2 8. ಓಕೆ, ಮೈನಸ್ 8 into 2 or 2 into 8 that is 16 is equal to, next minus minus ಇದೆ, ಸೊ ಆಡ್ ಮಾಡ್ಕೊಳ್ಳಿ. 8 minus 16 that is -24. ಓಕೆ, that is -24 ಸಿಕ್ತು. ಸೊ ನಮ್ಗೆ ಏನ್ ಬೇಕು, ಈ ಎರಡು ವ್ಯಾಲ್ಯೂ ಸಿಕ್ಕಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಡೆಲ್ಟಾ ಎಕ್ಸ್ ಎಷ್ಟು ಬಂದು that is -24. ಡೆಲ್ಟಾ ನಮ್ಗೆ ಸಿಕ್ಕಿದೆ ಎಷ್ಟು, -8 ಇದೆ, ಸೊ -8 ಬರ್ಕೊಳ್ಳಿ. ಸೊ ಇಲ್ಲಿ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ, 8 1s 8 3s. ಓಕೆ, ಸೊ 8 3 24 ಆಗುತ್ತೆ. ಎಕ್ಸ್ ಈಕ್ವಲ್ ಟು 3 ಬಂತು. ಸೊ ಆನ್ಸರ್ ಎಷ್ಟು 3. ಸೊ ಆಪ್ಷನ್ ಎಷ್ಟನೇ ಆಪ್ಷನ್ ನೋಡ್ಕೊಳ್ಳಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಆಪ್ಷನ್ ಬಿ. ಕ್ವಶನ್ ನಂಬರ್ 8. If a is equal to 2 minus 3 1 5, b is equal to 1 2 4 minus 3, then a plus 2b, find a plus 2b is. ಈ ಕ್ವಶನ್ DCT 2016 ಕೇಳಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ಕೊಳ್ತೀವಿ, 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆನ್ಸರ್ ನೋಡ್ಕೊಳ್ಳಿ. ಫಸ್ಟ್ ಏನು, a plus 2b ಕಂಡುಹಿಡಿಬೇಕು. ಸೊ ಫಸ್ಟ್ a ಅಂದ್ರೆ ಏನು, 2 minus 3 1 5 ಇದನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಪ್ಲಸ್. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಕೊಳ್ಳಿ, 2b ಕಂಡುಹಿಡಿಬೇಕು. ಸೊ 2b ಕಂಡುಹಿಡಿಬೇಕಾದ್ರೆ ಫಸ್ಟ್ b ಏನಿದೆ, ಸೊ ಅದನ್ನ ಇಲ್ಲಿ ಬರ್ಕೊಂಡಿವಿ. ಸೊ 2b ಅಂದ್ರೆ ಪ್ರತಿ ಒಂದು ಎಲಿಮೆಂಟ್ ಜೊತೆ 2 ಮಲ್ಟಿಪ್ಲೈ ಆಗ್ಲಿ. ಓಕೆ, ನೋಡಿ 2 1s 2 ಆಗುತ್ತೆ, 2 into 2 4 ಆಗುತ್ತೆ. ಓಕೆ, 2 into 4 8 ಆಗುತ್ತೆ. ಸೊ 2 into -3 that is -6. ನಮ್ಗೆ 2b ಸಿಕ್ತು. ಸೊ ಆಗ ನಾವು ಇಲ್ಲಿ ಬರ್ಕೊಳ್ಳಿ. ಓಕೆ, ಇಲ್ಲಿ ಬಂದಿದ್ದ ವ್ಯಾಲ್ಯೂಸ್ ನ ಇಲ್ಲಿ ಬರ್ಕೊಳ್ಳಿ. ಸೊ ದಟ್ ಈಸ್ 2 4 8 -6. ಈಗ ಇವೆರಡು ಮಧ್ಯೆ ಏನಿದೆ, ಪ್ಲಸ್ ಇದೆ. ಸೊ ಎರಡನ್ನ ಆಡ್ ಮಾಡಿ. ಸೊ ನೋಡ್ಕೊಳ್ಳಿ, 2 + 2 -3 + 4 1 + 8 5 -6. ಈ ಸ್ಟೆಪ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2 + 2 ಅಂದ್ರೆ 4 ಆಗುತ್ತೆ. -3 + 4 that is 1. just ಪಾಸಿಟಿವ್ ಇದೆ, ಸೊ ಪ್ಲಸ್ ಬರ್ಕೊಳ್ಳಿ. 1 + 8 that is 9. 5 - 6 that is -1. ಸೊ ಈ ಕ್ವಶನ್ಗೆ ಆನ್ಸರ್. ಸೊ ಎಷ್ಟನೇ ಆಪ್ಷನ್ ನೋಡ್ಕೊಳ್ಳಿ, ದಟ್ ಈಸ್ 4 1 -9 -1. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Question number 9. If a is equal to 2 3 4 -2x -4 -5x 6 7 is singular, then the value of x is. ಈ ಕ್ವಶನ್ DCT 2016 ಕೇಳಿದರೆ 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆಪ್ಷನ್ಸ್ ನೋಡಿ.
ಫಸ್ಟ್ ಸಿಂಗ್ಯುಲರ್ ಅಂತಂದ್ರೆ ಕಂಡೀಷನ್ ಏನು, ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0 ಅಂತ. ಓಕೆ, ಸೊ ಹಂಗಾರೆ ಫಸ್ಟ್ ಮ್ಯಾಟ್ರಿಕ್ಸ್ ಡಿಟರ್ಮಿನೇಟ್ ಮಾಡ್ಕೊಳ್ಳಿ, ಇಸ್ ಈಕ್ವಲ್ ಟು 0 ಮಾಡಿ. ಸೊ ಈಗ ನೆಕ್ಸ್ಟ್ ಸೈನ್ ಅಪ್ಲೈ ಮಾಡಿ. ಸೊ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ಈಗ ನೋಡ್ಕೊಳ್ಳಿ, ಫಸ್ಟ್ ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ಎಲಿಮೆಂಟ್ +2 ಇದೆ, ಆ ಎಲಿಮೆಂಟ್ ಇರೋ ರೋ ಕಾಲಮ್ ನ ಕ್ಲೋಸ್ ಮಾಡಿ ಉಳಿದ ಎಲಿಮೆಂಟ್ ನ ಬರ್ಕೊಳ್ಳಿ. ಓಕೆ, ಫಸ್ಟ್ 2 ಬರ್ಕೊಳ್ಳಿ. ಸೊ ಈಗ ಇದು ಮಾಡ್ಕೊಳ್ಳಿ, ಏನಂತ x -4 ದಟ್ ಈಸ್ 6 7. ಓಕೆ, ನೆಕ್ಸ್ಟ್ -3 ಇದೆ, ಸೊ -3 ಬರ್ಕೊಳ್ಳಿ. ಈಗ ಅದೇ ಎಲಿಮೆಂಟ್ ಇರೋ ಕಾಲಮ್ ನ ಕ್ಲೋಸ್ ಮಾಡಿ ಉಳಿದ ಎಲಿಮೆಂಟ್ ನ ಬರ್ಕೊಳ್ಳಿ. ದಟ್ ಈಸ್ -2, that is -4, that is -5, that is 7. ಓಕೆ, ನೆಕ್ಸ್ಟ್ +4 ರೋ ಕಾಲಮ್ ನ ಕ್ಲೋಸ್ ಮಾಡಿ ಉಳಿದ ಎಲಿಮೆಂಟ್ ನ ಬರ್ಕೊಳ್ಳಿ. ದಟ್ ಈಸ್ +4. ಓಕೆ, ನೆಕ್ಸ್ಟ್ -2 x, that is -5 6. ಇಷ್ಟು ಅರ್ಥ ಆಯ್ತಲ್ವಾ? ಸೊ ಈಗ ಏನ್ ಮಾಡ್ಕೊಳ್ತೀರಾ, ಇಲ್ಲಿ ಈಕ್ವಲ್ 0 ಇದೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. 2 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 7 into x, that is 7x, minus 6 into 4. ಓಕೆ, ಮೈನಸ್ ಇದೆ, ಸೊ ಅಗೈನ್ ಮೈನಸ್ ಬರ್ಕೊಳ್ಳಿ. 6 4 24, -3 7 ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 7 14. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 into 4 5 4 20. ಓಕೆ, ನೆಕ್ಸ್ಟ್ +4. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, 6 12. ಓಕೆ, ಮೈನಸ್ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 5 into x 5x. ಸೊ ಸೈನ್ ಇದ್ದಾಗ ತುಂಬಾ ಇಂಪಾರ್ಟೆಂಟು. ಸೊ ಇಸ್ ಈಕ್ವಲ್ ಟು 0. ಈ ಸ್ಟೆಪ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 2 ಹಾಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, 7x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ದಟ್ ಈಸ್ 24 ಆಯ್ತು. ನೆಕ್ಸ್ಟ್ ಸ್ಟೆಪ್ ನೋಡಿ, -3 ಹಾಗೆ ಬರ್ಕೊಳ್ಳಿ. ಸೊ -14 -20 ಎಷ್ಟಾಗುತ್ತೆ, -34 ಆಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ ನೋಡಿ, +4 ಹಾಗೆ ಬರ್ಕೊಳ್ಳಿ, -12 ಹಾಗೆ ಬರ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ದಟ್ ಈಸ್ 5x ಈಕ್ವಲ್ ಟು 0. ಇಷ್ಟ ಅರ್ಥ ಆಯ್ತಲ್ವ? ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿ, 2 into 7x, ದಟ್ ಈಸ್ 14x ಆಗುತ್ತೆ. ನೆಕ್ಸ್ಟ್ 2 into 24, ದಟ್ ಈಸ್ 48 ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 into 34, ದಟ್ ಈಸ್ 102. ನೆಕ್ಸ್ಟ್ ನೋಡ್ಕೊಳ್ಳಿ, ಇಷ್ಟು ಸ್ಟೆಪ್ ಅರ್ಥ ಆಯ್ತಲ್ವಾ? ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 4 into 12, ದಟ್ ಈಸ್ 48, ಸೊ 48 ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ 4 into 5x, ದಟ್ ಈಸ್ 20x. ಓಕೆ, ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, 48 ಪ್ಲಸ್ -48 ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ನೆಕ್ಸ್ಟ್ 14x ಮತ್ತೆ 20x ಎಷ್ಟಾಗುತ್ತೆ, ದಟ್ ಈಸ್ 34x ಆಗುತ್ತೆ. ನೆಕ್ಸ್ಟ್ ಇಲ್ಲಿ +102 ಇದೆ, ನಾನು ಈಕ್ವಲ್ ಇಂದ ಈ ಕಡೆ ತಗೊಳ್ತೀನಿ, ಹಾಗೇನಾಗುತ್ತೆ, ಈ ಕಡೆ ಬಂದ್ರೆ -102 ಆಗುತ್ತೆ. ನಮ್ಗೆ x ಮಾತ್ರ ಬೇಕು, ಸೊ ಅವಾಗ ಏನ್ ಮಾಡ್ತೀವಿ, -102 ಡಿವೈಡೆಡ್ ಬೈ 34 ಈ ಕಡೆ ತಗೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ನೋಡ್ಕೊಳ್ಳಿ, ಸೊ ಇದನ್ನು ನೀವು ಜಸ್ಟ್ ಸಿಂಪಲ್ ಆಗಿ ಡಿವಿಷನ್ ಮಾಡ್ಕೊಳ್ಳಿ. ಈ ರೀತಿ ಲೆಕ್ಕ ಮಾಡ್ಕೊಳ್ಳಿ. 2 1 2 7 4. ಓಕೆ, 2 5 10 2 1. ನೆಕ್ಸ್ಟ್ 17 1 7 3. ಸೊ ಇಲ್ಲಿ ಮೈನಸ್ ಇದೆ ನೋಡ್ಕೊಳ್ಳಿ, ಮೈನಸ್ ಮಿಸ್ ಮಾಡ್ಕೊಬೇಡಿ. ಸೊ ಹಂಗಾರೆ ಫೈನಲ್ ಆಗಿ ಎಕ್ಸ್ ಎಷ್ಟು ಬಂತು, ದಟ್ ಈಸ್ -3 ಬಂತು. ಎಕ್ಸ್ -3. ಸೊ ಆನ್ಸರ್ ಆಪ್ಷನ್ ಯಾವುದು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Option A is the right answer. Question number 10. The characteristic roots of the matrix A is equal to 1 4 3 2. Okay, ಈ question DCT 2016 ಕೇಳಿದ್ದಾರೆ. So first characteristics equation ಅಂತಂದ್ರೆ, so mod A minus lambda I is equal to 0. So mod A ಅಂತಂದ್ರೇನು, ಅದು ಫಸ್ಟ್ ಬರ್ಕೊಳ್ಳಿ, 1 4 3 2 minus lambda ಹಂಗೆ ಬರ್ಕೊಳ್ಳಿ. I ಅಂದ್ರೆ ಯೂನಿಟ್ ಮೆಟ್ರಿಕ್ಸ್ 1 0 0 1 is equal to 0. ಈ ಸ್ಟೆಪ್ ಓಕೆ.
ನೆಕ್ಸ್ಟ್ ಸ್ಟೆಪ್ ನೋಡಿ, ಅದು ಹಾಗೆ ಬರ್ಕೊಳ್ಳಿ. ಮೈನಸ್ ಲ್ಯಾಂಬ್ಡಾ, ಈ ಲ್ಯಾಂಬ್ಡಾ ಈ ಒಳಗಡೆ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಲ್ಯಾಂಬ್ಡಾ ಇಂಟು 1 ಏನಾಗುತ್ತೆ? ಸೊ ದಟ್ ಈಸ್ ಲ್ಯಾಂಬ್ಡಾ 0 ಲ್ಯಾಂಬ್ಡಾ. ಓಕೆ, ಈ ಸ್ಟೆಪ್ ಅರ್ಥ ಆಯ್ತಾ? ಇವೆರಡು ಮಧ್ಯ ಅಟ್ ಇಟ್ಸ್ ಮೈನಸ್ ಇದೆ, ಸೊ ಮೈನಸ್ ಮಾಡ್ಕೊಳ್ಳಿ. ಆಗ 1 ಮೈನಸ್ ಲ್ಯಾಂಬ್ಡಾ ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ಓಕೆ, 4 ಮೈನಸ್ 0 ಅಂದ್ರೆ 4 ಆಗುತ್ತೆ. 3 ಮೈನಸ್ 0 ಅಂದ್ರೆ 3 ಆಗುತ್ತೆ. 2 ಮೈನಸ್ ಲ್ಯಾಂಬ್ಡಾ, ಸೊ ಅದೇ ಇಲ್ಲಿ ಬರ್ಕೊಳ್ಳಿ. ಎಷ್ಟು ಸ್ಟೆಪ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಇದು ಫಸ್ಟ್ ಡಿಟರ್ಮಿನ್ ಮಾಡಿರೋದು, ಡಿಟರ್ಮಿನೆಂಟ್ ಇದೆ, ಸೊ ಮಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ, ಸೊ ಮೈನಸ್ 3 ಇಂಟು 4 ಎಷ್ಟಾಗುತ್ತೆ? 12 ಆಗುತ್ತೆ. ಸೊ ಈಸ್ ಈಕ್ವಲ್ ಟು 0. ಇಷ್ಟ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಪ್ಲಸ್ 1 ಇಂಟು 2 ದಟ್ ಈಸ್ 2 ಆಗುತ್ತೆ. ಓಕೆ, ಪ್ಲಸ್ ಇಂಟು ಮೈನಸ್ 1 ಇಂಟು ಲ್ಯಾಂಬ್ಡಾ ದಟ್ ಈಸ್ ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ಅಗೈನ್ 1 ಇದಾಯ್ತಲ್ವ, ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂದ ಮಾಡ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಲ್ಯಾಂಬ್ಡಾ ಇಂಟು 2 ಲ್ಯಾಂಬ್ಡಾ ಆಗುತ್ತೆ. ಸೊ ದಟ್ ಈಸ್ ಮೈನಸ್ 2 ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್. ನೆಕ್ಸ್ಟ್ ಮೈನಸ್ 12 ಇದೆ, ಸೊ ಅದನ್ನ ಮೈನಸ್ 12 ಇಸ್ ಈಕ್ವಲ್ ಟು 0. ಇಷ್ಟ ಅರ್ಥ ಆಯ್ತಲ್ವ? ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ ನೋಡಿ, ಫಸ್ಟ್ ರಿಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಬ್ಡಾ ಸ್ಕ್ವಯರ್ ಹಾಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಏನಾಗುತ್ತೆ? ಮೈನಸ್ 3 ಲ್ಯಾಂಬ್ಡಾ. ಓಕೆ, ಮೈನಸ್ 12 ನೆಕ್ಸ್ಟ್ ಪ್ಲಸ್ 2 ಏನಾಗುತ್ತೆ? ಮೈನಸ್ 10 ಇಸ್ ಈಕ್ವಲ್ ಟು 0. ಇಷ್ಟ ಅರ್ಥ ಆಯ್ತಲ್ಲ? ಈಗ ನಾವು ಇದನ್ನ ಫ್ಯಾಕ್ಟರೈಸೇಷನ್ ಮಾಡಬೇಕು. ಫ್ಯಾಕ್ಟರೈಸೇಷನ್ಸ್ ಮಾಡ್ಬೇಕಾದ್ರೆ ಈ ಮಿಡಲ್ ಟರ್ಮ್ ಏನಿದೆಯಲ್ಲ, ನಾವು 2 ನಂಬರ್ ರೀತಿ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಆದ್ರೆ 2 ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಯಾವ ರೀತಿ ಅಂತಂದ್ರೆ, ಫಸ್ಟ್ ನೋಡ್ಕೊಳ್ಳಿ, ಅವೆರಡು ಫ್ಯಾಕ್ಟರ್ಸ್ ಬರ್ತಾರೆ, 2 ನಂಬರ್. ಆ 2 ನಂಬರ್ ಏನಾಗಿರ್ಬೇಕು? ಆಡ್ ಆರ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ಏನ್ ಬರಬೇಕು? -3 ಬರಬೇಕು. ಓಕೆ, -3 ಬರಬೇಕು. ಅದೇ ರೀತಿ ನಮ್ಗೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ರು ನಮ್ಗೆ ಏನ್ ಬರಬೇಕು? ಸೊ ದಟ್ ಈಸ್ -10 ಮಾಡಬೇಕು. ಅದೇ 2 ನಂಬರ್ ನಾವು ಮಲ್ಟಿಪ್ಲೈ ಮಾಡಿದ್ರೆ -10 ಬರಬೇಕು. ಸೊ ಆ ರೀತಿ ಯಾವ ರೀತಿ ಅಂತಂದ್ರೆ ನೋಡಿ, ಸೊ ಈಗ ಅವೆರಡು ನಂಬರ್ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್, ಜಸ್ಟ್ ನಾವೇನ್ ಮಾಡ್ತೀವಿ, 10 ಅನ್ನ ನಾವು ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ 10 ಯಾವ ರೀತಿ? ಫಸ್ಟ್ 2 ಇಂದ ಡಿವೈಸ್ ಮಾಡ್ಕೊಳ್ಳಿ. 2 5 10, ನೆಕ್ಸ್ಟ್ 5 1s, ನಮ್ಗೆ 2 ನಂಬರ್ ಸಿಕ್ತು. ಸೊ ಈಗ ಇವೆರಡು ನಂಬರ್ ನಾವ್ ಏನ್ ಮಾಡ್ಕೊಳ್ಳೋಣ? ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಅಂತಂದ್ರೆ, ಸೊ ಫಸ್ಟ್ ನಾನು ಏನ್ ಕಂಡೀಷನ್, ಅವೆರಡು ನಂಬರು ಆಡ್ ಆರ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ ನಮ್ಗೆ -3 ಬರಬೇಕು. ಅದೇ 2 ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ -10 ಬರಬೇಕು. ಸೊ ಫಸ್ಟ್ ನಾವ್ 2 ನಂಬರ್ನ ಇಲ್ಲಿ ಬರ್ಕೊಳ್ಳಿ. ಸೊ 2 ಇಲ್ಲಿ ಬಂದಿದೆಲ್ಲ 2 ನಂಬರ್ 2 5. ಸೊ ಇವೆರಡು ಮಾಡ್ಕೊಂಡ್ರೆ ಎಷ್ಟು ಬರಬೇಕು? -3 ಬರಬೇಕು. ಈಗ ನಾವು ಯಾವ ರೀತಿ ಮಾಡೋಣ ಅಂದ್ರೆ, ಸೊ ಇದಕ್ಕೆ ನಾವು ಮೈನಸ್ ಹಾಕಿ, ಅವಾಗ ಏನಾಗುತ್ತೆ? 2 - 5 ಅಂದ್ರೆ ಏನಾಗುತ್ತೆ? -3. ಅದೇ ರೀತಿ ಇವೆರಡರ ಮಧ್ಯೆ ನಾವು ಮಲ್ಟಿಪ್ಲೈ ಮಾಡಿ, 2 ಇಂಟು -5 ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್, 2 5 10. ಸೊ ಬಂತಲ್ಲ, 2 ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಯ್ತಲ್ಲ. ಸೊ ಹಂಗಾರೆ ನಾವು 2 ನಂಬರ್ನ, ಯಾವ 2 ನಂಬರ್ ಅಂದ್ರೆ -3 ನಾವೇನಂತ ಬರೀಬಹುದು? 2 - 5. ಸೊ ಈಗ ನಾವು ಈ ರೀತಿ ಬೇಕಾದ್ರೆ ಈ ರೀತಿ ಫ್ಯಾಕ್ಟರೇಷನ್ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ನೋಡ್ಕೊಳ್ಳಿ, ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಆಗಿ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇವೆರಡು ನಂಬರ್ ಇಲ್ಲಿ ಬರೀತಾ ಇದ್ದೀನಿ, ಪ್ಲಸ್ 2 ಲ್ಯಾಂಬ್ಡಾ, ಓಕೆ, -5 ಲ್ಯಾಂಬ್ಡಾ, ಸೊ -10 ಇಸ್ ಈಕ್ವಲ್ ಟು 0. ಈ ಸ್ಟೆಪ್ ಓಕೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇವೆರಡು ನಂಬರ್ ಲ್ಯಾಂಬ್ಡಾ ಕಾಮನ್ ತೆಗಿತೀನಿ. ಓಕೆ, ಲ್ಯಾಂಬ್ಡಾ ಕಾಮನ್ ತೆಗಿತಾ ಇದ್ದೀನಿ. ಸೊ ಇಲ್ಲಿ 1 ಆಯ್ತಂದ್ರೆ ಇನ್ನೊಂದು ಉಳ್ಕೊತ್ತೆ, ಪ್ಲಸ್ ಇಲ್ಲಿ ಲ್ಯಾಂಬ್ಡಾ ಆಯ್ತಂದ್ರೆ 2 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಅಗೈನ್ ಮೈನಸ್, ಇಲ್ಲಿ 5, ಇವೆರಡರ ಮಧ್ಯದಲ್ಲಿ ಇವೆರಡು ನಂಬರ್ಲಿ -5 ನ ಕಾಮನ್ ತೆಗಿತಾ ಇದ್ದೀನಿ. ಸೊ -5 ಆಯ್ತಂದ್ರೆ ಬರೀ ಲ್ಯಾಂಬ್ಡಾ ಇರುತ್ತೆ. ಇಲ್ಲಿ -5 ಆಯ್ತಂದ್ರೆ ಇಲ್ಲಿ ಏನಾಗುತ್ತೆ? ಸೊ ಜಸ್ಟ್ +2 ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು 0. ಅಗೈನ್ ಲ್ಯಾಂಬ್ಡಾ +2 ಲ್ಯಾಂಬ್ಡಾ +2. ಸೊ ಅಗೈನ್ ಮತ್ತೆ ಕಾಮನ್ ತೆಗಿರಿ, ಲ್ಯಾಂಬ್ಡಾ +2 ಇಲ್ಲಿ ನಾವು ತೆಗೆದ್ರೆ ಇನ್ನು ಉಳಿಯೋದು ಲ್ಯಾಂಬ್ಡಾ. ಅಗೈನ್ ಲ್ಯಾಂಬ್ಡಾ +2 ತೆಗೆದ್ರೆ ಇಲ್ಲಿ ಉಳಿಯೋದು -5. ಸೊ ಇಸ್ ಈಕ್ವಲ್ ಟು 0. ಈ ರೀತಿ ನಾವು ಬರ್ಕೊಳ್ಳಿ. ಅಥವಾ ಲ್ಯಾಂಬ್ಡಾ +2 ಇಸ್ ಈಕ್ವಲ್ ಟು 0 ಆರ್ ಓಕೆ ಲ್ಯಾಂಬ್ಡಾ -5 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ಆ ಕಡೆ ಹೋದ್ರೆ -2 ಆಗುತ್ತೆ. ಅದೇ ರೀತಿ ಲ್ಯಾಂಬ್ಡಾ -5 ಆ ಕಡೆ ಹೋದ್ರೆ +5 ಆಗುತ್ತೆ. ಓಕೆ, ಸೊ ನಮ್ಗೆ ಇಲ್ಲಿ ಹಿಂಗಾರು ಮಾಡಬಹುದು. ಓಕೆ, ಅಥವಾ ಈ ಫಸ್ಟ್ ಲ್ಯಾಂಬ್ಡಾ ಈಕ್ವಲ್ ಟು 5 ಮಾಡ್ಕೊಳ್ಳಿ, ಈ ಕಡೆ ಲ್ಯಾಂಬ್ಡಾ ಈಕ್ವಲ್ ಟು -, ಫಸ್ಟ್ ಈ ರೀತಿ ಮಾಡ್ಕೊಳ್ಳಿ. ಸೊ ಈಗ ನಮ್ಗೆ ಆನ್ಸರ್ ಬಂದಿದೆ. ಸೊ ಈ ಕ್ವಶನ್ ಎಷ್ಟನೇ ಆಪ್ಷನ್ ನೋಡ್ಕೊಳ್ಳಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ 5 - 2. ಸೊ ಆನ್ಸರ್ ಯಾವುದು?
ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಈ ಕ್ವಶನ್ DCT 2016 ಅಲ್ಲಿ ಕೇಳಿದೆ.